ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವು ನಿನ್ನೆ ಮೊನ್ನೆಯಿಂದ ತುಷಾರ ಅವರು ಇಟ್ಟಿರುವಂಥ ವಿಭಿನ್ನ ವಿಶಿಷ್ಟ ಗೊಂಬೆಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ. ದಸರಾ ಹಬ್ಬದಲ್ಲಿ ಯಾವ ಥರ ನಮ್ಮ ಇತಿಹಾಸ ಪರಂಪರೆ ಸಾರುವಂಥ ಗೊಂಬೆಗಳನ್ನೆಲ್ಲ ಇಡ್ಬೋದು ಅನ್ನೋದಕ್ಕೆ ತುಷಾರ ಅವರೇ ಸಾಕ್ಷಿ. ಆದರೆ ಎಷ್ಟು ಗೊಂಬೆಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಅಲ್ವಾ. ಇವತ್ತು ಕೂಡ ನಾವು ಅವರು ಹೇಳುವಂಥ ಇತಿಹಾಸ ಅಂದರೆ ನಳಂದ ಯೂನಿವರ್ಸಿಟಿ ಬಗ್ಗೆ, ಹಂಪೆಯ ಬಗ್ಗೆ ಅದನ್ನು ತುಂಬ ವಿಭಿನ್ನವಾಗಿಟ್ಟಿದ್ದಾರೆ. ಅದ್ರ ಬಗ್ಗೆನೂ ತಿಳ್ಕೊಂಬೋಣ ಬನ್ನಿ. ನಿನ್ನೆ ಮೊನ್ನೆಯಿಂದ ಈ ವಿಡಿಯೋಸ್ ಯಾರು ಚೆಕ್ ಮಾಡಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಬನ್ನಿ ಹಾಗಾದರೆ ಇವತ್ತು ಉಳಿದ ಗೊಂಬೆಗಳ ಬಗ್ಗೆ ತಿಳ್ಕೊಂಬೋಣ. ಇತಿಹಾಸದಲ್ಲಿ ಈ ಬೊಂಬೆ ಹಬ್ಬ ಅಂತ ಬಂದಿರೋದೇ ವಿಜಯನಗರ ಸಾಮ್ರಾಜ್ಯದ ಪೀರಿಯಡಲ್ಲಿ. ವಿಜೃಂಭಣೆಯಿಂದ ಮಹಾನವಮಿ, ಈಗಲೂ ನಾವು ನೋಡ್ಬೋದು ಮಹಾನವಮಿ ದಿಬ್ಬ ಅಂತ ಇದೆ ಹಂಪಿಲಿ. ಸೊ ಅಲ್ಲಿ ಮೆರವಣಿಗೆಗಳೆಲ್ಲ ನಡೀತಿತ್ತು. ಮತ್ತು ಈ ಗೊಂಬೆ ಹಬ್ಬ ಕೂಡಿಸೋ ಸಂಪ್ರದಾಯಗಳೆಲ್ಲ ಅವರ ಟೈಮಲ್ಲೇ ಬಂದಿದ್ದು. ಅದರಿಂದ ವಿಜಯನಗರ ನಮ್ಮ ದಕ್ಷಿಣ ಭಾರತದಲ್ಲಿ ಸುಮಾರು ಕೊನೆಯ ಹಿಂದೂ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು. ಸೊ ಇದು ವಿದ್ಯಾರಣ್ಯರು, ಹಕ್ಕ ಮತ್ತು ಬುಕ್ಕ ವಿಜಯನಗರ ಸಾಮ್ರಾಜ್ಯ ಸ್ಥಾಪನಾಚಾರ್ಯರು ಅವರೆಲ್ಲ. ಅದರಿಂದ ಇಲ್ಲಿ ನಾವು ಲಕ್ಷ್ಮೀ ನರಸಿಂಹ, ಲಕ್ಷ್ಮಿ ಇಲ್ಲ ಈಗ, ಹೊಡೆದಿದ್ದಾರೆ ಅವಳನ್ನು. ಅದರಿಂದ ಆ್ಯಕ್ಚುಲಿ ಇದು ಲಕ್ಷ್ಮೀ ನರಸಿಂಹ ಹಂಪಿ ಇದು, ಅದನ್ನು ತೋರಿಸಿದೆ. ನೆಕ್ಸ್ಟು ಇದು ನಾಳಂದ, ಅಂದರೆ ಆಗಿನ ಮಹಾವಿದ್ಯಾಲಯಗಳಲ್ಲಿ ನಾಳಂದ ವಿದ್ಯಾಲಯ ಅತಿ ದೊಡ್ಡದಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿ ನೂರಾರು ಲೈಬ್ರರೀಸ್ ಇತ್ತು. ಮತ್ತು ಅಲ್ಲಿ ಲಕ್ಷಾಂತರ ತಾಳೆಗರಿ ಇತ್ತು ಅಂತ ಹೇಳ್ತಾರೆ. ಸುಮಾರು 3 ತಿಂಗಳು ಹೊತ್ತಿ ಎಲ್ಲ ಸುಟ್ಟು ಹೋದವು. ಈಗ ಭಸ್ಮ ಆಗಿದೆ ಅಷ್ಟೇ. ಈಗ ಏನಿದ್ರು ನಮಗೆ ಕುರುಹುಗಳು ಹ್ಯೂನ್ ಸ್ಯಾಂಗಿನ ಕೆಲವೊಂದು ಬರಹಗಳಲ್ಲಿ ಅಷ್ಟೇ ಸಿಗೋದು. ಸೊ ಇದು ನಳಂದ ಯೂನಿವರ್ಸಿಟಿ. ಇದು ಅಂದರೆ ಬೌದ್ಧ ಚೈತ್ಯಾಗ್ರಹ ಅಂತ ಏನು ಹೇಳ್ತೀವಿ, ಅದೇ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೆಕ್ಸ್ಟು ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಅವರನ್ನು ತೋರಿಸಿದ್ದೇನೆ. ನಮ್ಮ ಭಾರತದ ಕೊನೆಯ ಹಿಂದೂ ಸಾಮ್ರಾಜ್ಯದ ಅಧಿಪತಿ ಚಕ್ರವರ್ತಿ ಶಿವಾಜಿ ಮಹಾರಾಜು. ನೆಕ್ಸ್ಟು ಸುಶ್ರುತ, ಮತ್ತು ಅವ್ರು ಏನೇನು ಇದಗಳೆಲ್ಲ ಉಪಯೋಗಿಸ್ತಿದ್ರು, ಸಲಕರಣೆಗಳೆಲ್ಲ ಆಪ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ತೋರಿಸೋದಕ್ಕೆ. ಮತ್ತು ಇವರು ಪಾಣಿನಿ, ಅಷ್ಟಾಧ್ಯಾಯಿ ಬರೀತಿದ್ದಾರೆ ಪಾಣಿನಿ. ಅವರು ವರಾಹ ಮಿಹಿರ, ಭೂಗೋಳನ ಹಿಡ್ದಿದ್ದಾರೆ, ಅಂದರೆ ಹೇಗಿದೆ ಶೇಪು ಅಂತ ತೋರಿಸ್ತಾರೆ ಹಾಗೆ ವರಾಹ ಮಿಹಿರ. ನೆಕ್ಸ್ಟ್ ಈಗ ತೋರಿಸೋದಕ್ಕೋಸ್ಕರ ಈ ಥರ ಮಾಡಿರೋದು. ಅಂದರೆ ಒಂದು ದೇವಸ್ಥಾನ ಅಂದರೆ ಏನೇನಿರುತ್ತೆ ಅಂತ ಹೇಳಿ ತೋರಿಸೋದಕ್ಕೆ. ಇದಕ್ಕೆ ನಾವು ವಿಮಾನ ಅಂತೀವಿ, ವಾಹನ ಮಂಟಪ ಇರುತ್ತೆ, ಆಮೇಲೆ ದೀಪಸ್ತಂಭ, ಬಲಿಪೀಠ, ಧ್ವಜಸ್ತಂಭ. ಯಾವುದಾದ್ರೂ ಉತ್ಸವ ನಡೆದ್ರೆ ಆ ದೇವಸ್ಥಾನಕ್ಕೆ ಅವ್ರದ್ದೇ ಒಂದು ಧ್ವಜ ಇರುತ್ತೆ, ಅದು ಧ್ವಜಾರೋಹಣ ನಡೆಯುತ್ತೆ ಈ ಧ್ವಜಸ್ತಂಭದಲ್ಲಿ. ಉತ್ಸವ ಶುರು ಆಯಿತು ಅಂತ ಹೇಳಿ ತೋರಿಸೋದಕ್ಕೆ, ಅಂದರೆ ಊರವರಿಗೆಲ್ಲ ಗೊತ್ತಾಗಬೇಕು, ತಿಳಿಪಡಿಸ್ಬೇಕು ಅಂತ ಹೇಳೋದಕ್ಕೆ ಇದನ್ನು ಯೂಸ್ ಮಾಡ್ತಿದ್ರು. ಇಲ್ಲಿ ಮೇಲೆ ನೀವು ಬಂದರೆ ಈ ಯೂಪಸ್ತಂಭ ಏನಿದೆ ವೈದಿಕ ಕಾಲದಲ್ಲಿ, ಅದೇ ಕ್ರಮೇಣ ಆಗಮ ಬಂದಾಗ ಅದು ಧ್ವಜಸ್ತಂಭ ಆಗಿ ಹೋಯಿತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಷ್ಟು ಆದ್ಯತೆ ಇದೆ ಯೂಪಸ್ತಂಭಕ್ಕೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ನಾಗಬನ ಥರ ಮಾಡಿದೆ ಸಣ್ಣದಾಗಿ. ಮತ್ತು ಸುಬ್ರಹ್ಮಣ್ಯ, ಅಂದರೆ ನಾವೆಲ್ಲಿ ನಮಸ್ಕಾರ ಮಾಡಬೇಕು, ಬಲಿಪೀಠದ ಹತ್ರ ಮಾಡಬೇಕು. ಕೆಲವರೆಲ್ಲ ಗರ್ಭಗುಡಿಯಲ್ಲಿ ಹೋಗಿ ಮಾಡ್ತಾರೆ, ಹಾಗೆ ಮಾಡಬಾರ್ದು ಅಂತ ತೋರಿಸೋದಕ್ಕೋಸ್ಕರ ಎಲ್ಲಿ ಬಲಿಪೀಠ ಇರುತ್ತೋ ಅಲ್ಲಿ ನಮಸ್ಕರಿಸಬೇಕು ಅಂತ. ಮತ್ತು ಈ ಕಡೆ ನಾವು ನೋಡಿದ್ರೆ ಇದು ಕಲ್ಯಾಣಿ. ಇದು ಅಂದರೆ ಚಾಲುಕ್ಯರ ಕಾಲದಲ್ಲಿ ಅನೇಕ ಕಲ್ಯಾಣಿಗಳು ನಿರ್ಮಾಣ ಮಾಡಿದರು ಕರ್ನಾಟಕದಲ್ಲಿ. ಅದು ಎಷ್ಟು ಸುಂದರವಾಗಿತ್ತು ಅಂತ ತೋರಿಸೋದಕ್ಕೋಸ್ಕರ ಇದು ಮಾಡಿರೋದು. ನಾವು ಗುಜರಾತ್ ಅಥವಾ ಬೇರೆ ಯಾವುದೋ ಪ್ರದೇಶಕ್ಕೆ ಹೋಗಬೇಕಾಗಿಲ್ಲ ಕಲ್ಯಾಣಿಗಳು ನೋಡೋದಕ್ಕೆ. ಸೊ ಇದು ಜಪದ ಬಾವಿ ಅಂಥೇಳಿ ಗದಗದಲ್ಲಿದೆ ಇದು. ಸೊ ತುಂಬ ಸುಂದರವಾದ ಕಲ್ಯಾಣಿ, ಎಲ್ಲರೂ ನೋಡಲೇಬೇಕಾಗಿರೋದು. ಮತ್ತು ಇದು ಬಾದಾಮಿಲಿ ಮೇಲೆ ಬಾದಾಮಿ ಗುಹೆಗಳಲ್ಲಿ ಮೇಲೆ ಸೀಲಿಂಗಲ್ಲಿ ಮಾಡಿರೋದು ವಿತಾನ ಅಂತ ಏನು ಹೇಳ್ತೀವಿ ನಾವು ಶಿಲ್ಪಶಾಸ್ತ್ರದಲ್ಲಿ. ಅಲ್ಲಿ ಸುಂದರ ನಾಗರಾಜ ಕಲಾಕೃತಿ ಇದು. ಸೊ ಅದನ್ನು ತೋರಿಸೋದಕ್ಕೋಸ್ಕರ ಮಾಡಿರೋದು. ಹೇಗೆ ಒಂದು 3D ಎಫೆಕ್ಟು ಒಂದು ಕೆತ್ತನೆ ಮಾಡಿದ್ದಾರೆ, ಅದನ್ನು ಹೇಗೆ ನಿರ್ಮಾಣ ಮಾಡಿರ್ಬೋದು ಅನ್ನೋದು ಇವತ್ತಿಗೂ ಆಶ್ಚರ್ಯ. ಹಾಗೆ ಇದ್ದಿದ್ದ ಟೂಲ್ಸು, ಆಗಿದ್ದ ಎಕ್ವಿಪ್ಮೆಂಟ್ಸಿಗೆ, ಗುಹೆಗಳಲ್ಲಿ ಹೇಗೆ ಇದನ್ನು ಕೆತ್ತನೆ ಮಾಡಿದ್ರು, ಮಲ್ಕೊಂಡು ಮಾಡಿರಬೇಕು, ಎಷ್ಟು ಕಷ್ಟಪಟ್ಟಿರಬೇಕು ಶಿಲ್ಪಿ ಅನ್ನೋದಕ್ಕೆ ಒಂದು ಸಣ್ಣ ರೀತಿಯಲ್ಲಿ ಅವ್ರಿಗೆ ಡೆಡಿಕೇಶನ್ ಅಷ್ಟೇ ಅಂತ ಹೇಳ್ಬೋದು.
ನೋಡಿದ್ರಲ್ಲ ಸ್ನೇಹಿತರೆ, ತುಷಾರ ಅವರು ಎಷ್ಟು ವೈಶಿಷ್ಟ್ಯವಾಗಿ ವಿಭಿನ್ನವಾಗಿ ಮತ್ತು ನಮ್ಮ ಧರ್ಮ ಪರಂಪರೆ ಮುಂದಿನ ಜನರೇಷನ್ಗೂ ಗೊತ್ತಾಗಬೇಕು ಅಂತ ಹೇಳಿ ವಿಭಿನ್ನ ಯೋಚನೆಗಳನ್ನು ಮಾಡ್ತಾ ಅವರೇ ಸ್ವತಃ ಕೈಯಲ್ಲಿ ಎಷ್ಟು ಚಂದದ ಗೊಂಬೆಗಳನ್ನು ಮಾಡಿದ್ದಾರೆ ಅಂತ ನೀವು ಅಷ್ಟೇ ಮುಂದಿನ ದಸರಾಗೆ ನಮ್ಮ ಧರ್ಮ ಪರಂಪರೆ ಮತ್ತು ಇತಿಹಾಸ ಕೆಲವೊಂದಷ್ಟು ಕಥೆಗಳು ಎಷ್ಟೋ ಜನಕ್ಕೆ ನಮ್ಗೆ ಗೊತ್ತೇ ಇರಲ್ಲ. ಆದರೆ ನಮ್ಗೆ ಅದು ಗೊತ್ತಿರೋದನ್ನ ನಾವು ಇನ್ನೊಬ್ಬರ ಹತ್ರ ಹಂಚ್ಕೊಂಡಾಗ ಅದಕ್ಕೆ ಬೆಲೆ ಜಾಸ್ತಿ, ಮತ್ತು ಇನ್ನೊಬ್ರು ತಿಳ್ಕೊಂಡಾಗ ನಮ್ಗಾಗೋ ಸಂತೋಷ ಅದಕ್ಕಿಂತ ಬೇರೆ ಏನು ಪದಗಳೇ ಹೇಳೋದಿಲ್ಲ. ನಾವು ಇದೇ ಥರ ಯೋಚನೆಗಳನ್ನ ಮಾಡಿ ಮುಂದೆ ಬರೋ ದಸರಾದಲ್ಲಿ ಪುಟ್ಟ ಕಥೆಗಳು, ಪುಟ್ಟ ಇತಿಹಾಸದ ಬಗ್ಗೆ ತಿಳಿಸುವಂತ ಪ್ರಯತ್ನ ಮಾಡೋಣ ಅಂತ ನಾವೆಲ್ಲರೂ ಒಂದು ಸಂಕಲ್ಪ ಮಾಡ್ಕೊಳ್ಳೋಣ. ಈ ರೀತಿ ತುಷಾರ ಅವರು ಇಟ್ಟಿರುವಂತಹ ನಮ್ಮ ಇತಿಹಾಸ, ಪುರಾಣ, ಪರಂಪರೆಯನ್ನು ಸಾರುವಂಥ ಗೊಂಬೆಗಳಿಂದ ನೀವು ಏನೋ ಒಂದು ಸ್ವಲ್ಪನಾದ್ರೂ ತಿಳ್ಕೊಂಡ್ರಿ ಅಂತ ಅನ್ಸಿದ್ರೆ, ಈ ವಿಡಿಯೋ ನಿಮಗೆ ಖುಷಿ ಆಯಿತು ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.